ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಒಂದು ಲೋಟ ಹಾಲು. ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಬಡ ಹುಡುಗ ವಾಸಿಸುತ್ತಿದ್ದನು. ಅವನು ಮನೆಯಿಂದ ಮನೆಗೆ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುವಂತಹ ವಿಚಿತ್ರ ಕೆಲಸಗಳನ್ನು ಮಾಡುತ್ತಿದ್ದನು. ಆ ಕೆಲಸಗಳಿಂದ ಅವನು ಗಳಿಸಿದ ಹಣವನ್ನು ಅವನ ದೈನಂದಿನ ಆಹಾರವನ್ನು ಖರೀದಿಸಲು ಮತ್ತು ಅವನ ಶಾಲಾ ವೆಚ್ಚವನ್ನು ಪಾವತಿಸಲು ಬಳಸಲಾಗುತ್ತಿತ್ತು. ಅದು ಒಂದು ದಿನ ಪ್ರತಿದಿನದಂತೆ ಮನೆ ಮನೆಗೆ ವಸ್ತುಗಳನ್ನು ಮಾರುತ್ತಿದ್ದನು. ಆದರೆ ಆ ದಿನ ತುಂಬ ಹಸಿವು ಮತ್ತು ಸುಸ್ತು. ಹಸಿವಿನಿಂದ ಅವನಿಗೆ ನಡೆಯಲು ಆಗುತ್ತಿಲ್ಲ. ತನ್ನ ಶಕ್ತಿಯನ್ನು ಮೀರಿ ಅವನು ಮುಂದಿನ ಮನೆಯ ಬಳಿಗೆ ಹೋಗಿ ತನ್ನ ಹಸಿವನ್ನು ನೀಗಿಸಲು ಸ್ವಲ್ಪ ಆಹಾರವನ್ನು ಕೇಳಲು ನಿರ್ಧರಿಸಿದನು. ಆ ಬಡ ಹುಡುಗ ಮನೆಯ ಬಾಗಿಲನ್ನು ತಟ್ಟಿದನು. ಆಗ ಒಳಗಿನಿಂದ ಒಬ್ಬಳು ಸುಂದರ ಹುಡುಗಿ ಬಾಗಿಲನ್ನು ತೆರೆದಳು. ಅವಳನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ಬಹಳ ಹಿಂಜರಿಕೆಯಿಂದ ಅವನು ಆ ಹುಡುಗಿಗೆ ಒಂದು ಲೋಟ ನೀರು ಕೊಡುವಂತೆ ವಿನಂತಿಸಿದನು. ಹುಡುಗ, ದಯವಿಟ್ಟು ನನಗೆ ಒಂದು ಲೋಟ ನೀರು ಕೊಡಬಹುದೇ ಎಂದು ಕೇಳಿದನು. ಬಡ ಹುಡುಗನ ಸ್ಥಿತಿಯನ್ನು ನೋಡಿದ ಆ ಸುಂದರ ಹುಡುಗಿ ಆಶ್ಚರ್ಯಚಕಿತನಾದಳು ಮತ್ತು ಅವನು ಎಷ್ಟು ಹಸಿದಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು. ಮತ್ತು ಅವಳು ಹೇಳಿದಳು, ಖಂಡಿತ, ಸ್ವಲ್ಪ ತಾಳು ಎಂದು ಅವಳು ಅಡುಗೆ ಮನೆಗೆ ಹೋದಳು ಮತ್ತು ಆ ಹುಡುಗ ಕೇಳಿದಂತೆ ಒಂದು ಲೋಟ ನೀರಿನ ಬದಲಿಗೆ ಅವಳು ಅವನಿಗೆ ಒಂದು ಲೋಟ ಹಾಲು ತಂದಳು. ಇಲ್ಲಿ ತಗೋ, ಇದನ್ನು ಕುಡಿ ಎಂದು ಆ ಹುಡುಗಿ ಹೇಳಿದಳು. ಎದುರಿಗಿದ್ದ ಹಾಲಿನ ಲೋಟ ನೋಡಿ ಹುಡುಗ ಬೆರಗಾದ. ಅವನು ಹಾಲು ಕುಡಿದು ಎಂದಿಗಿಂತಲೂ ಸಂಭ್ರಮಿಸಿದನು. ಹಾಲು ಕುಡಿದ ನಂತರ ಹುಡುಗನು ಸಹೃದಯದ ಹುಡುಗಿಗೆ ಧನ್ಯವಾದ ಹೇಳಿದನು ಮತ್ತು ಈ ಹಾಲಿಗೆ ನಾನು ನಿಮಗೆ ಎಷ್ಟು ಹಣ ಹಿಂತಿರುಗಿ ನೀಡಬೇಕು ಎಂದು ಹೇಳಿದನು. ಅದಕ್ಕೆ ಆ ಹುಡುಗಿ, ಓ ಪ್ರಿಯ, ಇದಕ್ಕಾಗಿ ನನಗೆ ಯಾವುದೇ ಹಣ ಬೇಡ ಎಂದು ಆ ಹುಡುಗಿ ಮೃದುವಾಗಿ ಉತ್ತರಿಸಿದಳು. ಹುಡುಗನು ತನ್ನ ಹೃದಯದ ಕೆಳಗಿನಿಂದ ಕರುಣಾಮಯಿ ಹುಡುಗಿಗೆ ಧನ್ಯವಾದ ಹೇಳಿದನು ಮತ್ತು ಅಲ್ಲಿಂದ ಹೊರಟನು. ಕೆಲವು ವರ್ಷಗಳು ಉರುಳಿದವು. ಆ ಚಿಕ್ಕ ಹುಡುಗಿ ಬೆಳೆದು ದೊಡ್ಡವಳಾಗಿದ್ದಳು ಮತ್ತು ಸುಂದರವಾಗಿಯೂ ಇದ್ದಳು. ಒಂದು ದಿನ ಆಕೆ ತೀವ್ರ ಅಸ್ವಸ್ಥಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಳು. ಅಲ್ಲಿ ಅವಳು ಕೆಲವು ಪರೀಕ್ಷೆಗಳನ್ನು ಒಳಗೊಂಡಳು. ದುರಾದೃಷ್ಟವಶಾತ್ ಅವಳು ಅಪರೂಪದ ನರವೈಜ್ಞಾನಿಕ ಕಾಯಿಲೆ ಹೊಂದಿದ್ದಳು ಎಂದು ವೈದ್ಯರು ಖಚಿತಪಡಿಸಿದರು. ಇದರಿಂದ ಇನ್ನೂ ಹಲವಾರು ಚಿಕಿತ್ಸೆಗಳನ್ನು ಮತ್ತು ಹಲವು ತಿಂಗಳುಗಳವರೆಗೆ ಹೆಚ್ಚಿನ ಕಾಳಜಿಯ ಅಗತ್ಯವಿರುತ್ತದೆ. ಆಕೆಯ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಟ್ಟಿದ್ದರಿಂದ ನಗರದ ಅತ್ಯುತ್ತಮ ಆಸ್ಪತ್ರೆ ಒಂದರಲ್ಲಿ ದಾಖಲಿಸಲಾಯಿತು. ಡಾಕ್ಟರ್ ಕೆವಿನ್ ಒಬ್ಬ ಪ್ರಸಿದ್ಧ ನರರೋಗ ತಜ್ಞ. ಆಸ್ಪತ್ರೆಯಿಂದ ಹುಡುಗಿಯ ಪ್ರಕರಣವನ್ನು ನಿಯೋಜಿಸಲಾಗಿತ್ತು. ಡಾಕ್ಟರ್ ಕೆವಿನ್ ತನ್ನ ಅಸಾಧಾರಣ ಪರಿಣಿತಿ ಹೊರತಾಗಿಯೂ ಹುಡುಗಿಯ ಅನಾರೋಗ್ಯವನ್ನು ಗುಣಪಡಿಸಲು ಕಷ್ಟಕರವೆಂದು ಕಂಡುಕೊಂಡರು. ಆದರೂ ಬಿಡಲಿಲ್ಲ. ಚಿಕಿತ್ಸೆಯು ತಿಂಗಳುಗಳನ್ನು ತೆಗೆದುಕೊಂಡಿತು. ದೃಢ ಸಂಕಲ್ಪ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಡಾಕ್ಟರ್ ಕೆವಿನ್ ಆ ಹುಡುಗಿಯ ಕಾಯಿಲೆಯನ್ನು ಯಶಸ್ವಿಯಾಗಿ ನಿಯಂತ್ರಣಕ್ಕೆ ತಂದರು. ಕೂಲಂಕುಷವಾಗಿ ಗಮನಿಸಿ ಔಷಧೋಪಚಾರದ ನಂತರ ಕೊನೆಗೂ ಆ ಹುಡುಗಿ ಕಾಯಿಲೆಯಿಂದ ಗುಣಮುಖಳಾದಳು. ಆಸ್ಪತ್ರೆಯ ಎಲ್ಲರೂ ವೈದ್ಯರ ಯಶಸ್ವಿ ಕಾರ್ಯಕ್ಕಾಗಿ ಅವರನ್ನು ಅಭಿನಂದಿಸಿದರು. ಆದರೆ ಹುಡುಗಿಗೆ ಆಸ್ಪತ್ರೆಯ ಬಿಲ್ಗಳ ಬಗ್ಗೆ ತನ್ನದೇ ಆದ ಚಿಂತೆ ಇತ್ತು. ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಿದಳು, ನನ್ನದೇ ಆದ ಸ್ವಲ್ಪ ಹಣವಿದ್ದಲ್ಲಿ ನಾನು ಇಷ್ಟು ವ್ಯಾಪಕವಾದ ಚಿಕಿತ್ಸೆಗೆ ಹೇಗೆ ಪಾವತಿಸುತ್ತೇನೆ ಎಂದು. ಆ ಹೆಸರಾಂತ ಆಸ್ಪತ್ರೆಯಲ್ಲಿ ಅವಳ ವ್ಯಾಪಕವಾದ ಚಿಕಿತ್ಸೆ ಮತ್ತು ಚಿಕಿತ್ಸೆಯನ್ನು ತೆರವುಗೊಳಿಸಬಹುದಾದಷ್ಟು ಹಣವನ್ನು ಹುಡುಗಿಯ ಕುಟುಂಬವು ಅವಳಿಗೆ ಕೊಡಲಿಲ್ಲ. ಕೊನೆಗೂ ಬಿಲ್ ಅವಳ ಬಳಿಗೆ ಬಂತು.
ಬಿಲ್ಲನ್ನು ಅವಳಿಗೆ ಕೊಟ್ಟರು. ಕೈ ಕುಲುಕುತ್ತಾ ಅವಳು ಅದನ್ನು ತೆರೆದು ಬಿಲ್ ರದ್ದಾದುದನ್ನು ಕಂಡು ಬೆರಗಾದಳು. ಮೊತ್ತದ ಕೆಳಗೆ ಆಕೆಯ ಚಿಕಿತ್ಸಾ ವೈದ್ಯ ಡಾಕ್ಟರ್ ಕೆವಿನ್ ಸಹಿ ಮಾಡಿದ್ದ ಟಿಪ್ಪಣಿ ಇತ್ತು. ಟಿಪ್ಪಣಿಯಲ್ಲಿ ವರ್ಷಗಳ ಹಿಂದೆ 1 ಲೋಟ ಹಾಲಿನೊಂದಿಗೆ ಪೂರ್ಣವಾಗಿ ಬಿಲ್ ಪಾವತಿಸಲಾಗಿದೆ ಎಂದು ಬರೆದಿತ್ತು. ಹುಡುಗಿ ವರ್ಷಗಳ ಹಿಂದೆ ತಾನು ಸಹಾಯ ಮಾಡಿದ ಹುಡುಗನನ್ನು ನೆನಪಿಸಿಕೊಂಡಳು ಮತ್ತು ಸಂತೋಷಪಟ್ಟಳು. ಇದರ ನೈತಿಕತೆ, ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮಗೆ ಹೆಚ್ಚು ಅಗತ್ಯವಿರುವಾಗ ಅವರು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಬಳಿಗೆ ಹಿಂತಿರುಗುತ್ತದೆ. ಅಗತ್ಯವಿರುವ ಸಮಯದಲ್ಲಿ ಇತರ ಜನರಿಗೆ ಸಹಾಯ ಮಾಡಲು ಕಥೆಯು ಪ್ರೋತ್ಸಾಹಿಸುತ್ತದೆ. ಇದು ಮಕ್ಕಳನ್ನು ದಯೆಯಿಂದ ವರ್ತಿಸಲು ಪ್ರೇರೇಪಿಸುತ್ತದೆ ಮತ್ತು ಅವರು ಒಮ್ಮೆ ಬಿತ್ತಿದ ದಯೆಯ ಬೀಜದಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಕಥೆಯ ಹುಡುಗ ಎಷ್ಟು ಬಡವನೆಂದು ಅರ್ಥ ಮಾಡಿಕೊಂಡಳು ಮತ್ತು ಅವನ ಹಸಿವನ್ನು ನೀಗಿಸಲು 1 ಲೋಟ ಹಾಲು ಕೊಟ್ಟಳು. ಹುಡುಗನಿಗೆ ಅವಳು ಮಾಡಿದ ಸಹಾಯವು ಘಟನೆಗಳ ಸರಣಿಯನ್ನು ಸೃಷ್ಟಿಸಿತು. ಅವಳಿಗೆ ಸಹಾಯ ಮಾಡಲು ಯಾರಾದರೂ ಬೇಕಾದಾಗ ಹುಡುಗ ಅವಳ ಬಿಲ್ಗಳನ್ನು ತೆರವುಗೊಳಿಸುವ ಮೂಲಕ ಅವಳ ದಯೆಯನ್ನು ಮರುಪಾವತಿಸಿದನು. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.